ಸೊ ಗೋಯಿಂಗ್ ಟು ಮ್ಯಾಂಗ್ಳೂರ್. ವೆಯ್ಟ್ ಇದೆ ತುಂಬ. ರನ್ ಮನೆಗೆ ಇದೇ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ನಾನೀಗ ಜನರಲ್ ಕೋಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಫುಲ್ ರಶ್ ಇದೆ, ಅದಕ್ಕೋಸ್ಕರ ಈಗ ನಾನು ವಾಪಸ್ ಟ್ರೈನಿಂದ ಇಳಿದ್ಬಿಟ್ಟು ಬಸ್ಸಲ್ಲಿ ಹೋಗ್ತೀನಿ. ಈ ರಶಲ್ಲಿದ್ರೆ ನಾನಂತೂ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಯಶವಂತಪುರದಲ್ಲೇ ಇಳ್ಕೊಂಡ್ಬಿಟ್ಟೆ. ಮಗುನ ಎತ್ಕೊಂಡು ಹತ್ತುತ್ತಾ ಇದ್ದಾರೆ. ನಂಗೆ ನೋಡಿ ಯಪ್ಪ ದೇವ್ರೆ ಅಂತ ಅನ್ಸ್ಬಿಡ್ತು ನಿಜ. ದಾಂಡಿಯ ನಡೀತಾ ಇದೆ. ಹಬ್ಬದಲ್ಲಿ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಿ ಅಂದರೆ ಇಲ್ಲ, ನಾವು ರಾಮೇಶ್ವರಮಲ್ಲಿ ಬಂದು ತಿಂತೀವಿ ಅನ್ನೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವರು ರ್ಯಾಂಡಮ್ ಆಗಿ ಡ್ರಾಯಿಂಗ್ನ ಬಿಡ್ತಾರೆ. ಅದಕ್ಕೆ ನಾನು ಕೂಡ ಹೋಗಿ ಸುಮ್ಮನೆ ಪೋಸ್ ಕೊಟ್ಟಿದ್ದೆ ಆಯಿತಾ, ನಂದೇನಾದ್ರು ಡ್ರಾಯಿಂಗ್ ಬಿಡಿಸ್ತಾರೆ ಅಂತ. ನೋಡುವಾಗ ಅವರು ನಿಜವಾಗ್ಲೂ ನಾನು ಡ್ರಾಯಿಂಗ್ನ ಬಿಡಿಸ್ಲಿಕ್ಕೆ ಸ್ಟಾರ್ಟೇ ಮಾಡಿಬಿಟ್ರು. ನನಗೆ ನಗು ಬರ್ತಾಯಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಅಂಕಲ್ ಇದೇ ನೋಡಿ ಸೂರತ್ಕಲ್. ಮಳೆ ಬಂದು ರೋಡ್ ಎಲ್ಲ ಒದ್ದೆ ಆಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ ಬಂದಿದ್ದ ಕಾರಣ ಟಾಮಿ ಬೊಗಳ್ತಾ ಇದ್ದ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಗೋಯಿಂಗ್ ಟು ಮ್ಯಾಂಗ್ಳೂರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ರೀಸನ್ ಇಷ್ಟೇ, ಮಂಗಳೂರು ದಸರಾ ನೋಡೋದಕ್ಕೆ. ಸೊ ಇವಾಗ ಮೆಟ್ರೋಗೆ ಬಂದೆ, ಸಖತ್ತಾಗಿ ರಂಗೋಲಿ ಹಾಕಿದ್ದಾರೆ. ಸೊ ಇಷ್ಟು ಬ್ಯಾಗ್ ಇದೆ ನನ್ನ ಹತ್ರ. ಈಗ ಇದನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಜನವೇ ಇಲ್ಲ. ಓ ಮೈ ಗಾಡ್, ದಿಸ್ ಟ್ರೈನ್ ಬರೋದಕ್ಕೆ ಒಂದೇ ಒಂದು ನಿಮಿಷ ಇದೆ. ಟ್ರೈನ್ ಕೂಡ ಬಂತು. ಲೇಡೀಸ್ ಕೋಚ್ಗೆ ಹೋಗುವ, ಕುತ್ಕೊಳ್ಳುವ. ಗೊತ್ತುಂಡ್ರಿ, ಮಾಡಲ್ ಪೋದು ಮಾಡಲ್ ಹಾಕ್ತೀನಿ. ನನ್ನ ಮೊಬೈಲ್ನ ಬ್ಯಾಗ್ ಒಳಗೆ ಇಡ್ತಾ ಇದ್ದೀನಿ. ಯಾವ ಥರ ಶಾರ್ಟ್ ಬಂದಿರುತ್ತೆ ನೀವೇ ನೋಡಿ, ಸಖತ್ತಾಗಿದೆ ಅಲ್ವಾ? ಸೊ ಬ್ಯಾಗ್ ಎತ್ಕೊಂಡು ಬಂದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಇಷ್ಟು ದೂರ ನಡಿಬೇಕಲ್ಲ, ಈಗ ಇರೋದು ಟಾಸ್ಕ್. ಈ ಬ್ಯಾಗ್ನ ಎತ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಟ್ರೈನ್ ಇರೋ ಬಂದು 6:50ಗೆ, ನಾನು ಹೋಗಿರೋದು 6:45ಗೆ. ಇನ್ನು 5 ನಿಮಿಷದಲ್ಲಿ ನಾನು ಟಿಕೆಟ್ ತೊಗೋಬೇಕಿತ್ತು. ಬಟ್ ಅಲ್ಲಿ 6-7 ಜನ ನಿಂತಿದ್ರು. ಅಯ್ಯೋ ಇವತ್ತು ಪಕ್ಕಾ ಮಿಸ್ ಆಗುತ್ತೆ ಟ್ರೈನ್ ಅಂತ ಅಂದ್ಕೊಂಡೆ. ಆ ಪ್ಲ್ಯಾಟ್ಫಾರ್ಮ್ ಬಂದು 8 or 9 ಬರುತ್ತೆ. ಹೋಗ್ತಾ ಇದ್ದೀನಿ, ವೆಯ್ಟ್ ಇದೆ ತುಂಬ. ರನ್ ಮನೆಗೆ ಮುಂಚೆ ಹಂಗೆ ಆಲ್ರೆಡಿ ನಿಂತಿದೆ. ಫುಲ್ ರಶ್. ಇದೇ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ನಾನೀಗ ಜನರಲ್ ಕೋಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಲೇಡೀಸ್ ಕೋಚ್ ಇರುತ್ತೆ ಯಾವಾಗ್ಲೂ ಫ್ರಂಟಲ್ಲಿ. ಬಟ್ ಈ ಸರ್ತಿ ತುಂಬ ಬ್ಯಾಕಲ್ಲಿ ಹಾಕಿದ್ದಾರೆ, ನನಗೆ ಗೊತ್ತಾಗಲಿಲ್ಲ. ನಾವು ಪ್ರತಿ ಸರ್ತಿ ಹೋಗ್ಬೇಕಾದಾಗಲೂ ಲೇಡೀಸ್ ಕೋಚ್ ಆಗಲೂ ಫ್ರಂಟಲ್ಲಿ ಇರ್ತಾಯಿತ್ತು. ಹಂಗೆ ಅಂದ್ಕೊಂಡು ಹೋದೆ, ಬಟ್ ಟೈಮ್ ಇರಲಿಲ್ಲ, ಹತ್ಬಿಟ್ಟೆ ಜನರಲ್ಗೆ. ತುಂಬ ರಿಸ್ಕ್ ಆಯಿತು. ಸೊ ಫುಲ್ಲು ರಶ್ ಇದೆ, ಅದಕ್ಕೋಸ್ಕರ ಈಗ ನಾನು ವಾಪಸ್ ಟ್ರೈನಿಂದ ಇಳಿದ್ಬಿಟ್ಟು ಬಸ್ಸಲ್ಲಿ ಹೋಗ್ತೀನಿ. ಪಂಚಗಂಗಾ ಟ್ರೈನ್ ಯಾವಾಗಲೂ ರಶ್ ಇರುತ್ತೆ. ಬಟ್ ಹಬ್ಬಗಳಿತ್ತು ಅಂತ ಹೇಳಿದ್ರೆ ಪಾಪ ಜನಕ್ಕೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ನೋಡಿ ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ. ಈ ರಶಲ್ಲಿದ್ರೆ ನಾನಂತೂ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಯಶವಂತಪುರದಲ್ಲೇ ಇಳ್ಕೊಂಡ್ಬಿಟ್ಟೆ. ಅಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ, ಎಷ್ಟು ಜನ ತುಂಬ್ತಾ ಇದ್ದಾರೆ. ಸೊ ರೈಲ್ವೆ ಅವ್ರಿಗಂತೂ ಅಷ್ಟು ಗೊತ್ತಾಗಲ್ವೇನೋ ಗೊತ್ತಿಲ್ಲ. ಸೊ ಒಂದು ಟ್ರೈನ್ ಟಿಕೆಟ್ ಫಿಲ್ ಆಗಿದೆಯಲ್ವ ಅಂತ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಒಂದು ಸೀಟ್ ಕೆಪಾಸಿಟಿ ಇದೆ ಅಂತೇಳಿ. ಅದಾದ್ಮೇಲೂ ಟಿಕೆಟ್ ಕೊಡ್ತಾರೆ. ಬಾಗಿಲ ಹತ್ರ ನಿಂತ್ಕೊಂಡು ಜೀವಕ್ಕೆ ಹಾನಿ ಮಾಡ್ಕೊಳ್ತಾರೆ. ಅಥವಾ ಹಬ್ಬಗಳಿದ್ದಾಗ ಒಂದು 2-3 ಕೋಚ್ ಎಕ್ಸ್ಟ್ರಾ ಹಾಕಿದ್ರೆ ಇವ್ರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಜೀವದ ಜೊತೆ ಆಟ ಆಡ್ತಾರೆ. ಟ್ರೈನು ಬೇಡ ಏನು ಬೇಡ, ಹಬ್ಬ ಇಳ್ಬಿಟ್ರೆ ಸಾಕು ಅಂತ ನಾನಂತೂ ಇಳ್ಬಿಟ್ಟೆ. ಪಾಪ ಜನರಲ್ಗೆ ಒಂದು ಮಗುನ ಎತ್ಕೊಂಡು ಹತ್ತುತ್ತಾ ಇದ್ದಾರೆ. ನಂಗೆ ನೋಡಿ ಯಪ್ಪ ದೇವ್ರೆ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ. ಅವ್ರಿಗೇನು ಏನು ಹೇಳೋಣ ಅಂತ ಗೊತ್ತಿಲ್ಲ. ಹಬ್ಬಕ್ಕೆ ಹೋಗೋ ಒಂದು ಕಾತುರ, ಊರಿಗೆ ಹೋಗ್ಬೇಕು, ವರ್ಷಕ್ಕೊಂದ್ಸತಿ ಹಬ್ಬ ಸಿಗುತ್ತೆ ಅಂತೇಳಿ ತುಂಬ ಬೇಜಾರಾಯಿತು. ಬಾಯ್ ಬಾಯ್.
KCL ಓದೋರೆ ಪುಣ್ಯವಂತರು. ಲೇಡೀಸ್ ಕೋಚ್ ಎಲ್ಲಿದೆ ನೋಡೋಣ. ಲೇಡೀಸ್ ಕೋಚ್ ಯಾವಾಗಲೂ ಮುಂದೆ ಇಡ್ತಾಯಿದ್ರು, ಈ ಸರ್ತಿ ಹಿಂದೆ ಇಟ್ಟಿದ್ದಾರಂತೆ. ಅಲ್ಲೂ ರಶ್ ಆಗಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಗುತ್ತೆ. ಇದು ಜನರಲ್ಲು, ಪರವಾಗಿಲ್ಲ, ಸ್ವಲ್ಪ ಖಾಲಿ ಇದೆ. ಇದು ಜನರಲ್ಲೇ, 2 ಜನರಲ್ಲು, 3 ಜನರಲ್ಲು, 3 ಲೇಡೀಸ್ ಇದೆ. ಓ, ಲೇಡೀಸ್ ಸ್ವಲ್ಪ ಪರವಾಗಿಲ್ಲ, ಖಾಲಿ ಇತ್ತು. ಮೊದಲೇ ಬರಬೇಕಿತ್ತು. ಖಾಲಿ ಅಂದರೆ ಸೀಟೆಲ್ಲ ಆಕ್ಯುಪೈ ಆಯಿತು, ನೆಲದಲ್ಲಿ ಕೂತ್ಕೋಬೇಕಿತ್ತು. ನಾನೊಂದು ಝೂಮ್ ಮಾಡ್ತೀನಿ ಈಗ. ಆ ಮನೇಲಿ ಲೈಟಿಂಗ್ಸ್ ಕಾಣ್ತಾ ಇದೆ. ಒಂದೇ ಫುಲ್ ಫ್ಲ್ಯಾಟಲ್ಲಿ ಒಂದು ಲೈಟಿಂಗ್ ಬ್ಲಿಂಕ್ ಆಗ್ತಾ ಇದೆ. ಝೂಮ್ ಮಾಡ್ತೀನಿ. 2x, 3x, 5x, 20x. ನೋಡಿದ್ರಲ್ಲ ಗೈಸ್, ಸ್ಯಾಮ್ಸಂಗ್ S24 ಅಲ್ಟ್ರಾದು ಝೂಮ್ ಕ್ವಾಲಿಟಿ ಹೇಗಿದೆ ಅಂತೇಳಿ. ಜನಸಾಗರ ಹಬ್ಬಕ್ಕೆ ಫುಲ್ ಜೋ. ಅಲ್ಲಿ ಜಾಗನೇ ಇಲ್ಲ, ಎಲ್ಲಿಗೆ ತುರ್ಕೊಳ್ತಾ ಇದ್ದಾರೆ ನೋಡಿ. ಜಾಗ ಹಬ್ಬಕ್ಕೆ ಅಂತ ಎಲ್ಲ ಜನ ಹೋಗ್ತಾ ಇದ್ದಾರೆ. ಟ್ರೈನ್ ಒಳಗಡೆ ಸೇರ್ಕೊಂಡ್ರೆ ಸಾಕು ಅಂತ ಜನ ತುಂಬಿಕೊಳ್ತಾ ಇದ್ದಾರೆ. ಹಾಗೇನೆ ನಾನು ಹೋಗ್ತಾ ಇದ್ದ ಟ್ರೈನ್ ಜಾಗ ಇಲ್ಲ ಅಂತೇಳಿ ಇಳಿದು ನಿಂತ್ಕೊಂಡಿದ್ದೀನಿ. ಏನು ಗೊತ್ತಾ, ಒಂದು 2-3 ಅವರ್ ಆದರೆ ನಿಂತ್ಕೊಂಡು ಹೋಗ್ಬಿಡ್ಬೋದು. ಇದು 9 ಅವರ್ ಜರ್ನಿ. ಸೊ ಎಲ್ಲಂತ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ. ಅಲ್ಲಿ ಎಷ್ಟು ಪರದಾಡ್ತಾ ಇದ್ದಾರೆ. ನಿಮಗೆ ಅನಿಸ್ತಾ ಇದೆ ಹೋಗ್ಲಾ ಬೇಡವಾ ಅಂತ. ಕಾಲಿಡಕ್ಕೂ ಜಾಗ ಇಲ್ಲ ಬೇಡ. ಅದ್ರಲ್ಲಿ ಹುಡುಗಿ ಬೇರೆ. ಎಲ್ಲೂ ಜಾಗ ಇಲ್ಲ. ಫೈನಲಿ ಶಿ ವೆಂಟ್. ಹತ್ತಿದ್ಲು ಹುಡುಗಿ. ಈ ದೃಶ್ಯ ನೋಡಿ ಅನಿಸಿದ್ದು, ಆ ಹುಡುಗಿಗೆ ಎಷ್ಟು ಒಂದು ಮನೆಗೆ ಹೋಗಲೇಬೇಕು ಅನ್ನೋ ಒಂದು ಜವಾಬ್ದಾರಿ ಇದೆ ನೋಡಿ. ಕೊನೆಗೂ ಹತ್ತೇ ಬಿಟ್ಲು ರಶಲ್ಲಿ. ಪಾಪ, ಬೇಕಾದ್ರೆ ಬಸ್ಸಲ್ಲೂ ಹೋಗ್ಬೋದು. ಅಯ್ಯೋ ದೇವ್ರಿ. ಸೊ ಯಶವಂತಪುರದಲ್ಲಿ ಇಳ್ದಿದ್ದೀನಿ ನೋಡಿ. ಈಗ ವಾಪಸ್ ಬಸ್ಸಲ್ಲಿ ಹೋಗೋಣ ಅಂತ ಆಯಿತು. ಯಶವಂತಪುರ ಹೊರಗೆ ಬಂದರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಟಿಕೆಟ್ ಮಾಡೋದಕ್ಕೆ. ಜನ ರಾಶಿನೇ ಇದೆ. ಎಲ್ಲ ಪಾಪ 2 ದಿನ ರಜೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬೆಂಗಳೂರು ಜೀವನದಿಂದ ಅವರ ಹಳ್ಳಿ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಕೈ ಬಿದ್ದೋಯ್ತು ಹಂಗೆ. ಸೊ ಟ್ರೈನಿಂದ ಇಳ್ದಾಯ್ತು, ಹೊರಗೂ ಬಂದಾಯಿತು. ಹಾಗೆಯೇ ನನ್ನ ಒಂದು ಬಸ್ ಇರೋದು 11 ಗಂಟೆಗೆ. ಅದಕ್ಕೆ ನಾನು ಅಕ್ಕನಿಗೆ ಹೇಳಿ ಟ್ರಾಲಿ ಬ್ಯಾಗ್ ತೊಗೊಂಡ್ಬಾ, ಈ ಬ್ಯಾಗ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಅವಳು ಬಂದು ಕೊಟ್ಟಳು. ಹಾಗೆಯೇ ನಾವು ಇನ್ನೂ 2 ಅವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ರಾಮೇಶ್ವರಂ ಕೆಫೆಗೆ ಫಾರ್ ದ ಫಸ್ಟ್ ಟೈಮ್ ನಾನು ಹೋದೆ. ನನ್ನ ಅಕ್ಕ ರೆಗ್ಯುಲರಾಗಿ ಬರ್ತಾ ಇರ್ತಾಳೆ ಆಗಾಗ. ರಶ್ಶು. ರಾಮೇಶ್ವರಂ ಕೆಫೆಯಲ್ಲಿ ತುಂಬ ರಶ್ ಇದ್ದ ಕಾರಣ ನಾವು ಅಂದ್ಕೊಂಡ್ವಿ ಮೊದಲು ಮಾಲ್ಗೆ ಹೋಗಿ ಬಂದುಬಿಡೋಣ, ಯಾಕಂದರೆ ಅದು ಕ್ಲೋಸ್ ಮಾಡಿಬಿಡ್ತಾರೆ ಅಂತೇಳಿ. ಸೊ ಇದೇ ನೋಡಿ ನನ್ನ ಲುಕ್. ನಾನು ಹುಚ್ಚಿ ಥರ ಹೋಗ್ತಾ ಇದ್ದೆ. ಇವರೆಲ್ಲ ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾಲ್ಗೆ. ಸೊ ಇಲ್ಲಿ ಟ್ರೈನ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ದಾಂಡಿಯಾ ನಡೀತಾ ಇದೆ. ಈ ವರ್ಷ ನಾನು ಕೂಡ ಹೋಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ನಾವು ಹಾಗೆ ಒಂದು ಸ್ಟೆಪ್ ಆಗ್ತಾ ಇದ್ದೀವಿ. ಮಾಲಲ್ಲಿ ಹಾಗೇನೆ ಯಾವುದ್ಯಾವುದೆಲ್ಲ ಚಪ್ಪಲ್ ಬಂದಿದೆ, ಹಾಗೆ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ರೋಮಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಏನು ಪರ್ಚೇಸ್ ಅಂತೂ ಮಾಡಿಲ್ಲ. ಸೊ ಒಂದು ಕೋಟ್ ಹೇಳಬೇಕು ಅಂತ ನೆನಪಾಯಿತು ಈ ರೆಕಾರ್ಡ್ ಮಾಡಬೇಕಾದಾಗ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವ್ರನ್ನ ದೇವರೇ ದೂರ ಮಾಡ್ತಾರೆ. ಆಗ ನಾವು ದೇವ್ರಿಗೆ ಬೈಕೊಳ್ತೀವಿ, ಯಾಕಪ್ಪ ನೀನು ದೂರ ಮಾಡಿದೆ ಅಂತ ಹೇಳ್ಬಿಟ್ಟು. ಮುಂದೊಂದು ದಿನ ನಾವು ಅದನ್ನು ಹಿಂದೆ ತಿರುಗಿ ನೋಡಿದಾಗ ಒಳ್ಳೆಯದಾಯಿತು, ಆ ವ್ಯಕ್ತಿ ದೂರ ಮಾಡಿರೋದ್ರಿಂದ ಈ ಒಂದು ಜೀವನ ತುಂಬ ಉತ್ತಮವಾಗಿದೆ ಅಂತ ಅನಿಸುತ್ತೆ. ಸೊ ಡೋಂಟ್ ಬ್ಲೇಮ್ ದ ಗಾಡ್, ಜಸ್ಟ್ accept the reality and take care yourself.
ಏನು ಗುರು ಇದು ರಾಮೇಶ್ವರಂ ಕೆಫೆಲಿ ಇಷ್ಟು ಜನ ಹಬ್ಬದಲ್ಲಿ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಿ ಅಂದರೆ ಇಲ್ಲ ನಾವು ರಾಮೇಶ್ವರಮಲ್ಲಿ ಬಂದು ತಿಂತೀವಿ ಅನ್ನೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬ್ಯಾಕ್ ಟು ರಾಮೇಶ್ವರಂ ಕೆಫೆ. ಇಲ್ಲೊಂದು ಆರ್ಟಿಸ್ಟ್ ಜಸ್ಟ್ ಒಂದೇ ಒಂದು ನಿಮಿಷ ಬರೀ 60 ಸೆಕೆಂಡಲ್ಲಿ ಒಬ್ಬರನ್ನ ಡ್ರಾ ಮಾಡ್ತಾರೆ. ಸಕ್ಕದಾಗಿ ಬಿಡಿಸ್ತಾಯಿದ್ರು. ನಾನಂತೂ ಫುಲ್ ಫಿದಾಗ್ಬಿಟ್ಟೆ ಅವರ ಸ್ಪೀಡು, ಅವರ ಆರ್ಟಿಗೆ. ಸೊ ನೋಡಿ ಈಗ ತೋರಿಸ್ತೀನಿ. ಇದು ರಾಮೇಶ್ವರಂ ಕೆಫೆ ಹತ್ರ ಬಂದು ಇವ್ರು ಬಿಡಿಸ್ತಾ ಇರೋದು. ಇಬ್ಬರು ಆರ್ಟಿಸ್ಟು ಒಬ್ರಿಗಿಂತ ಒಬ್ಬರು ಸಕ್ಕದಾಗಿ ಬಿಡಿಸ್ತಾ ಇದ್ದಾರೆ. ಇವರು ಪೆನ್ಸಿಲಲ್ಲಿ ಬಿಡಿಸ್ತಾ ಇದ್ದಾರೆ, ಅವರು ಪೆನ್ನಲ್ಲಿ ಬಿಡಿಸ್ತಾ ಇದ್ದಾರೆ. ರಿಯಲಿ ಸಕ್ಕದಾಗಿ ಬಿಡಿಸ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಅವರ ಆರ್ಟು. ಸೊ ಈ ವಿಡಿಯೋ ಏನಾದರೂ ಅವ್ರಿಗೆ ತಲುಪಿದ್ರೆ ತುಂಬ ಖುಷಿಯಾಗುತ್ತೆ. ನೀವಂತೂ ಸಕ್ಕತ್ತಾಗಿ ಬಿಡಿಸ್ತೀರಾ. ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ. ಹಾಗೆಯೇ ನೀವು ರೆಕಾರ್ಡ್ಸ್ ಏನಾದ್ರು ಮಾಡಬೇಕು ಅಂತ ಹೇಳ್ತಿದ್ರೆ ಮುಂದೊಂದಿನ ದಿನ ಪಕ್ಕ ನೀವು ತೊಗೊಳ್ತೀರಾ ರೆಕಾರ್ಡ್. ಅಷ್ಟು ಸ್ಪೀಡು ನೀವು ಒಂದು ನಿಮಿಷದಲ್ಲಿ ಇಷ್ಟೊಂದೆಲ್ಲ ಡ್ರಾ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕೈಯೆಲ್ಲ ಅದು ಮ್ಯಾಜಿಕಲ್ ಹ್ಯಾಂಡ್ಸ್. ಸಕ್ಕತ್ತಾಗಿ ಬೆಳೆಸ್ತಾ ಇದ್ದಾರೆ ಇಷ್ಟು ಬೇಗ. ಇನ್ನೊಂದೇನು ಗೊತ್ತಾ ಗಾಯ್ಸ್, ಅವರು ರ್ಯಾಂಡಮ್ ಆಗಿ ಡ್ರಾಯಿಂಗ್ನ ಬಿಡ್ತಾರೆ. ಅದಕ್ಕೆ ನಾನು ಕೂಡ ಹೋಗಿ ಸುಮ್ಮನೆ ಪೋಸ್ ಕೊಟ್ಟಿದ್ದೆ ಆಯಿತಾ, ನಂದು ಏನಾದ್ರು ಡ್ರಾಯಿಂಗ್ ಬಿಡಿಸ್ತಾರೆ ಅಂತ. ನೋಡುವಾಗ ಅವರು ನಿಜವಾಗ್ಲೂ ನಾನು ಡ್ರಾಯಿಂಗ್ನ ಬಿಡಿಸ್ಲಿಕ್ಕೆ ಸ್ಟಾರ್ಟೇ ಮಾಡಿಬಿಟ್ರು. ನನಗೆ ನಗು ಬರ್ತಾಯಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಕೊನೆಗೆ ಅವರ ಕಲೆಗೆ ಒಂದು ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ ಯು ಹೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಸೊ ನಾನು ಹತ್ತೋ ಬಸ್ ಈ ಥರ ಇರುತ್ತೆ. ಇದಕ್ಕೆ 1800 ರೂಪಾಯಿ ಕೊಟ್ಟು ನಾವು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿ ಆರ್ ಎಲ್ಲರೂ ಸಿಕ್ಕಿದ್ರೆ ಚೆನ್ನಾಗ್ತಾಯಿದ್ವಿ. ನೋಡ್ರು ಮುಂದಕ್ಕೆ. ಅಂಬಾರಿಯಲ್ಲಿ ಯಾರಿಗೆಲ್ಲ ಟ್ರಾವೆಲ್ ಮಾಡಕ್ಕಂತ ಇಷ್ಟ ಆಗಿ ಯಾರೆಲ್ಲ ಮಾಡಿದ್ದೀರಾ? ನಮಗೆಲ್ಲ ಮಾಡಕ್ಕೆ ದುಡ್ಡಿಲ್ಲ ಅಲ್ಲ, ಏನು ಮಾಡೋದು? ಓಕೆ ವಿ ಆರ್ ಗೋಯಿಂಗ್. ನೀವು ಹುಷಾರು ಗಾಡಿ. ಹೋಗ ಅಂಕಲ್ ಆಂಟಿ ಅಂತಾನೆ. ನಮ್ಮ ಅಕ್ಕನಿಗೆ ಆಂಟಿ ಅಂತಾನೆ. ನಮ್ಗೆ ಅಂಕಲ್ ಅಂತಂದ್ಮೇಲೆ ಮತ್ತೆ ಆಂಟಿ ಅಂತಾನೆ ಕರಿಬೇಕಲ್ಲ. ಮತ್ತೆ ನಾವು ಅಂಕಲ್ ಯಾರಿಗೆ ಅಂಕಲ್ ಅಂದ್ವಿ ಈಗ? ಅವ್ರಿಗೆ ಅಂಕಲ್ ಅಂತ. ಓ ರಿವೆಂಜಾ ಬಾಯ್ಸ್ ಟ್ರೈನ್ ಆಯಿತು, ಟ್ರೈನಿಂದ ಬಸ್ ಆಯಿತು. ಬಸ್ 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 ಬಸ್. ನಾನಿವತ್ತು ನನ್ನ ಚಾರ್ಜರ್ ತೊಗೊಂಡ್ಬಂದಿದ್ದೆ. ಬಟ್ ಈ ಒಂದು ಬಸ್ಸಲ್ಲಿ C to C ಪಿನ್ ಸಿಗ್ಸೋಕ್ಕೆ ಏನು ಪ್ಲೇಸೇ ಇಲ್ಲ. ಓನ್ಲಿ USB ಟೈಪ್ ಇರುತ್ತಲ್ಲ ಆ ಥರ ಫಿಕ್ಸ್ ಮಾಡೋದಿರೋದು. ಅಯ್ಯೋ ಯಾರ್ಯಾರ ಹತ್ರನೋ ಪಾಪ ಕೇಳಿ ಈಗ ಇಸ್ಕೊಂಡು ಹಾಕಿದ್ದೀನಿ. ನನ್ನ ಹತ್ರ ಬ್ಯಾಟ್ರಿ ಬ್ಯಾಕಪ್ ಇದೆ. ಓಕೆ, ಈ ಬ್ಯಾಟ್ರಿ ಬ್ಯಾಕಪ್ ಇದರಲ್ಲೂ ಕೂಡ C to C ಆಗೋದಿಲ್ಲ. USB-ನೇ ಫ್ರಂಟ್ USB-ನೇ ಇರಬೇಕು. ದೇವರೇ, ನಾನು ಅಂದ್ಕೊಂಡು ಇವತ್ತು ಚಾರ್ಜ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಯಾರೋ ಒಳ್ಳೆಯವರು ಚಾರ್ಜರ್ ಕೊಟ್ಟರು. ಥ್ಯಾಂಕ್ಸ್ ಫಾರ್ ದೆಮ್. ಬಾಯ್ ಬಾಯ್ ಬ್ಯಾಂಗ್ಳೂರ್, ಬಾಯ್ ಬಾಯ್. ಓಕೆ ಗಾಯ್ಸ್, ಮಲ್ಕೊಳ್ತಾ ಇದ್ದೀನಿ. ಬಾಯ್. ಮಲ್ಲಿಗೆ ಹೇಳುವಾಗಲೇ ನಾನು ಆಲ್ರೆಡಿ ಮ್ಯಾಂಗ್ಳೂರ್ಗೆ ರೀಚ್ ಆಗಿಬಿಟ್ಟಿದ್ದೆ. ಸೂರತ್ಕಲ್ಗೆ ಸ್ವಲ್ಪವೇ ಹೊತ್ತಿತ್ತು. ಸೊ ಇನ್ನು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹಂಗೆ ಮಲ್ಕೊಂಡೆ. ಸೊ ಫೈನಲಿ ಎಚ್ಚರ ಆಯಿತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಲ್ಲಿಗೆ ಎದ್ದೇಳೋ ಅಷ್ಟರಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ರೀಚ್ ಆಗಿಬಿಟ್ಟೆ. ಈಗ ಸೂರತ್ಕಲ್ಲಲ್ಲಿ ಇಳಿಬೇಕು. ಮನೆಗೆ ಬಂದಮೇಲೆ ನೆನಪಾಗ್ತಾ ಇದೆ ನಂದು ವಾಟರ್ ಬಾಟಲ್ ಬಸ್ಸಲ್ಲೇ ಮಿಸ್ ಮಾಡಿದ್ದೀನಿ ಅಂತ. ಡ್ರೈವರ್ಗೆ ಹೇಳಿದೆ, ಬಟ್ ಅವ್ರು ಕೂಡ ರೆಸ್ಪಾಂಡ್ ಮಾಡ್ತಾಯಿಲ್ಲ ಕರೆಕ್ಟಾಗಿ. ಕಂಪ್ಲೇಂಟ್ ಮಾಡಬೇಕು ಇದ್ರ ಬಗ್ಗೆ. ಏನು 20 ರೂಪಾಯಿ ಬಾಟ್ಲಾದರೆ ಓಕೆ, ಅದು ನನ್ನ ಫ್ರೆಂಡ್ ಕೊಟ್ಟಿದ್ದ ಬಾಟ್ಲು. ಸೊ ಗಿಫ್ಟಾಗಿ ಕೊಟ್ಟಿದ್ದ, ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇದೇ ನೋಡಿ ಸೂರತ್ಕಲ್. ಮಳೆ ಬಂದು ರೋಡೆಲ್ಲ ಒದ್ದೆ ಆಗಿದೆ, ಚಂಡಿ ಆಗಿದೆ. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನಡ್ಕೊಂಡು ಯಾರು ಹೋಗ್ತಾರೆ ಈಗ ಅಂತ ಹೇಳ್ಬಿಟ್ಟು. ಸೊ ಆಟೋಗೆ 50 ರೂಪಾಯಿ ಕೊಡಬೇಕು ಈಗ. ಈ ರೋಡ್ ನೋಡಬೇಕಾದಾಗ ನನ್ನ ಕಾಲೇಜ್ ದಿನಗಳು ನೆನಪಾಗುತ್ತೆ. ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಬಸ್ ಹತ್ಕೊಂಡು. ಆ್ಯಂಡ್ M.Com ಲೈಫ್ ಕಂಪ್ಲೀಟ್ ಮಾಡಬೇಕಂದ್ರೆ ಇದೇ ರೋಡಲ್ಲಿ ವಾಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೆ. ಸೊ ಫೈನಲಿ ಮನೆ ಹತ್ರ ಬಂದೇ ಬಿಟ್ಟೆ. ಆಫ್ಟರ್ ಅ ಲಾಂಗ್ ಟೈಮ್ ಬಂದಿದ್ದ ಕಾರಣ ಟಾಮಿ ಬೊಗಳ್ತಾ ಇದ್ದ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಟಾಮಿ ಏನು ಟಾಮಿ ನೀನು
ನೀ ಟಾಮಿನ? ಅಯ್ಯೋ ಬಾಲ ಅಲ್ಲಾಡ್ಸದೆ, ಬಾಲ ನೋಡ್ರಪ್ಪ ಹೆಂಗಲ್ಲಾಡಿಸ್ತವನೆ. ಓ ಟಾಮಿ, ಟಾಮಿ ಮನೆಗೆ ಬಂದೆ ಗಾಯ್ಸ್. ನಾನು ಬೆಕ್ಕನ್ನು ತೋರಿಸ್ತೀನಿ ರೀ. ಡಲಿ ಅಲ್ಲೊಲ್ಲೊಲ್ಲೊಲ್ಲೊ ಡಲಿ, ಆ್ಯಸ್ ಅ ಪೆಟ್ ಪೇರೆಂಟ್, ಪೆಟ್ ಲವರ್ ಆಗಿ ನಾವೊಂದು ಕರೆದಾಗ ಅದು ರೆಸ್ಪಾಂಡ್ ಮಾಡಿದ್ರೆ ಅದಕ್ಕಿಂತ ಖುಷಿ ಇನ್ನು ಯಾವುದೂ ಇಲ್ಲ. ಏನವಾ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಡುಮ್ಮಿ 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 ಡುಮ್ಮಿ. ಅಂತೂ ಈ ತರ ನೋಡಕ್ ಸಿಗಲ್ಲ. ಮಿಯೋ ಮಿಯೋ, ಇಲ್ಲಿ ಮಿಯೋ ಮಿಯೋ ಸಿಗ್ತಾ ಇದೆ. ಮಿಯೋ ಮಿಯೋ. ನಾನು ವಾಶ್ರೂಮಲ್ಲಿದ್ದೆ, ಯಾರ ಮಿಯೋ ಮಿಯೋ ಅಂತವ್ರೆ ಅಂತ ನೋಡ್ರಿ. ಬಂದ್ಲು ಅಕ್ಕ, ಬಂದ್ಲು ಅಕ್ಕ, ಬಂದ್ಲು ಅಕ್ಕ, ಬಂದ್ಲು. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅಕ್ಕ ಬಂದ್ಲು. ವಾ ಒಡಬಿಟ್ಟು ತಿಕ್ಕಾಡ್ಸ್ಕೊಂಡು ಹಿಂಗ ಅವಮಾನ ಮಾಡೋದು ನೀನು. ನಿನ್ನ ಜನಗಳು ನೋಡ್ತಾರೆ ಅಂತ ನಾನು ತೋರಿಸಿದ್ರೆ ನೀನು ರಿಯಲಿ? ಓ ಮೈ ಗಾಡ್! ಹಿಂಗ ತಿಕ್ಕಾಡ್ಸ್ಕೊಂಡು ಹೋಗೋದು ಇಲ್ಲ ಇಲ್ಲವ, ನಿಂಗಲ್ಲವ. ನಾನು ಹಿಂಗೆ ಮಾತಾಡಿದ್ದು, ನಾರ್ಮಲ್ ಕ್ಯಾಶುಯಲ್ ಆಗಿ ಮಾತಾಡಿದ್ದು. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ. ಬರೀ ಇಂಥದೆಯ. ಡಲಿ ಡಲಿ ಇಲ್ಲಿ ನೋಡು, ಬೈಲಿ ಡಲಿ ಡಲಿ ಇಲ್ಲಿ ಬರಬೇಕು ಈಗ, ಆಯ್ತಾ? ಜನ ನೋಡ್ತಾ ಇದ್ದಾರೆ. ಅವಮಾನ ಮಾಡಬಾರ್ದು ನನಗೆ. ಇಲ್ಲಿಗೆ ಬಾ. ಅವಮಾನ ಮಾಡೋ ಕುಟ್ಟಿರೋದೇ ಇವಳು. ಅಮ್ಮ ಡಲಿ ಮ್ಯಾವ್ ಮ್ಯಾವ್. ರಾವಣ ಕಂದ ಮ್ಯಾವ್. ಸಿಂಹಾದ್ರಿಯ ಸಿಂಹ ಡಾಲಿ. ಡಲಿ ಸಿಂಹಾದ್ರಿಯ ಸಿಂಹ. ಒಡ ಐಸ್. ಯಾವ ಮೋನಾಲಿಸನ ಐಸ್ಗಿಂತ ಕಮ್ಮಿ ಇದೆ ಹೇಳಿ? ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್. ಹಾಕು ಮೇ ಪೆಹಲಿ ಪೆಹಲಿ ಕಾಜಲ್ ವಿಡಿಯೋ ಮಾಡೋಣ. ಡಲಿ ಇಲ್ಲಿ ನೋಡೆ, ನೋಡಲೇ. ವಾ ಬತ್ತಾನೆ ಡಲಿ. ವಾ ಹಿಂಗ ಮೋಸ ಮಾಡೋದು. ಮಾತು ಕೇಳಲ್ಲ ಫ್ರೆಂಡ್ಸ್. ಅವಮಾನ ಮಾಡ್ತಲ್ಲ ವಿಡಿಯೋ ಮಾಡಕ್ಕೆ ಹೋದಾಗ ನನಗೆ ಡಾಲಿ. ಸೊ ವಿಡಿಯೋ ಇಷ್ಟ ಆಗಿದೆ, ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಬಂದು ಕುದ್ರೋಳಿಗೆ ಹೋಗೋದಿರುತ್ತೆ. ಬಾಯ್.